Jayashri Gurdev. I am Dr. Pooja, Assistant Professor in Department of Radiology, ಆದಿಚುಂಚನಗಿರಿ ಹಾಸ್ಪಿಟಲ್ ಇನ್ ಬಿಜಿನಗರ್. ಇವತ್ತು ನಾನು ಪ್ರೆಗ್ನೆನ್ಸಿ ಸ್ಕ್ಯಾನ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಪ್ರೆಗ್ನೆನ್ಸಿ ಸ್ಕ್ಯಾನ್ ಯಾವಾಗ ಮಾಡಿಸ್ಬೇಕು, ಯಾಕೆ ಮಾಡಿಸ್ಬೇಕು, ಅನಾಮಲಿ ಸ್ಕ್ಯಾನ್ ಅಂದ್ರೇನು, ಅದ್ರ ಬಗ್ಗೆ ಎಲ್ಲ ನಾನು ಇವತ್ತು ಮಾತಾಡ್ತಾ ಇದ್ದೀನಿ. ಗರ್ಭಧಾರಣೆಯ ಮೊದಲು 3 ತಿಂಗಳುಗಳ ಕಾಲ ಮಾಡಿಸೋ ಸ್ಕ್ಯಾನ್ಗಳು ಬಹಳ ಮುಖ್ಯವಾಗಿರುತ್ತೆ. ಪ್ರೆಗ್ನೆನ್ಸಿ ಕನ್ಫರ್ಮ್ ಆದ ತಕ್ಷಣ ನಾವು ಡೇಟಿಂಗ್ ಸ್ಕ್ಯಾನ್ ಅಡ್ವೈಸ್ ಮಾಡ್ತೀವಿ. ಇದರಲ್ಲಿ ಮಗು ಗರ್ಭಾಶಯದ ಒಳಗಡೆ ಇದೆಯಾ ಇಲ್ವಾ, ಹಾರ್ಟ್ ಬೀಟ್ ಬಂದಿದೆಯಾ ಇಲ್ವಾ ಅಂತ ನಾವು ಚೆಕ್ ಮಾಡ್ತೀವಿ. ಇದಲ್ಲದೆ ಒಂದಕ್ಕಿಂತ ಹೆಚ್ಚು ಮಗು ಇದ್ದರೆ ಆ ಇನ್ಫಾರ್ಮೇಷನ್ ಕೂಡ ನಮಗೆ ಇದರಲ್ಲಿ ಸಿಗುತ್ತೆ. ಅದು ಬಿಟ್ಟು ಡ್ಯೂ ಡೇಟ್ ಅಂದರೆ ಡೆಲಿವರಿ ಡೇಟ್ ಯಾವಾಗ ಮತ್ತು ಅದು LMP ಡೇಟ್ ಜೊತೆ ಕರೆಸ್ಪಾಂಡ್ ಆಗ್ತಾ ಇದೆಯಾ ಇಲ್ವಾ ಅನ್ನೋ ಮಾಹಿತಿ ಕೂಡ ನಮಗೆ ಈ ಸ್ಕ್ಯಾನ್ ಮೂಲಕ ಗೊತ್ತಾಗುತ್ತೆ. ಇದಾದ ನಂತರ ನಾವು ಮಾಡಿಸೋ ಸ್ಕ್ಯಾನ್ ಅಂತ ಅಂದರೆ ಅದು NT-NB ಸ್ಕ್ಯಾನ್. ಇದನ್ನು ನಾವು ಯೂಶಲಿ 11 ವಾರದಿಂದ 14 ವಾರದ ಮಧ್ಯೆ ಮಾಡಿಸ್ತೀವಿ. ಇದರಲ್ಲಿ ಕೆಲವು ಜನ್ಮ ವೈಕಲ್ಯಗಳ ಅಪಾಯವನ್ನು ನಾವು ಅತಿ ಬೇಗ ಪತ್ತೆ ಮಾಡಬಹುದು. ಇದಾದ ಮೇಲೆ ಮಾಡಿಸೋ ತುಂಬ ಇಂಪಾರ್ಟೆಂಟ್ ಸ್ಕ್ಯಾನ್ ಅಂದರೆ ಅದು ಅನಾಮಲಿ ಸ್ಕ್ಯಾನ್. ಇದನ್ನು ನಾವು ಮೆಡಿಕಲ್ ಲ್ಯಾಂಗ್ವೇಜಲ್ಲಿ ಟಿಫಾ ಅಂದರೆ ಟಾರ್ಗೆಟೆಡ್ ಇಮೇಜಿಂಗ್ ಫಾರ್ ಫೀಟಲ್ ಅನಾಮಲೀಸ್ ಅಥವಾ ಲೆವೆಲ್ 2 ಸ್ಕ್ಯಾನ್ ಅಂತ ಕರಿತೀವಿ. ಇದನ್ನು ಯೂಶಲಿ ನಾವು 18 ವಾರದಿಂದ 22 ವಾರಗಳ ಮಧ್ಯೆ ಮಾಡಿಸ್ತೀವಿ, ಅಂದರೆ 5 ತಿಂಗಳು ತುಂಬಾದ್ಮೇಲೆ ಮಾಡಿಸ್ತೀವಿ. ಈ ಟೈಮಲ್ಲಿ ಮಗುವಿನ ದೇಹದ ಅಂಗಾಂಗಗಳು ಆಲ್ಮೋಸ್ಟ್ ಡೆವಲಪ್ ಆಗಿರುತ್ತೆ. ಆದ್ದರಿಂದ ಮಗುವಿನ ಬೆಳವಣಿಗೆಯನ್ನು ಸ್ಪಷ್ಟವಾಗಿ ನಾವು ಈ ಟೈಮಲ್ಲಿ ನೋಡ್ಬೋದು. ಈ ಸ್ಕ್ಯಾನ್ನ ಮುಖ್ಯ ಉದ್ದೇಶ ಏನು ಅಂದರೆ ಪ್ರತಿಯೊಂದು ಅಂಗಾಂಗಗಳು ಸರಿಯಾಗಿ ಬೆಳೆದಿದೆಯಾ ಅಥವಾ ಇಲ್ವಾ ಅಂತ ನೋಡೋದು. ಉದಾಹರಣೆಗೆ ಮೆದುಳಿನ ಬೆಳವಣಿಗೆ ಹೇಗಾಗಿದೆ, ಹೊಟ್ಟೆಯಲ್ಲಿ ಏನಾದರೂ ತೊಂದರೆ ಇದೆಯಾ, ಹೃದಯದ ರಚನೆ ಹೇಗಾಗಿದೆ, ಕುತ್ತಿಗೆಯಲ್ಲಿ ಏನಾದರೂ ತೊಂದರೆ ಇದೆಯಾ, ಮತ್ತು ಕೈಕಾಲುಗಳು ಹೇಗೆ ಡೆವಲಪ್ ಆಗಿದೆ, ಬೆನ್ನು ಮೂಳೆಯಲ್ಲಿ ಏನಾದರೂ ತೊಂದರೆ ಇದೆಯಾ, ಅದೇ ಸ್ಟ್ರಕ್ಚರಲ್ ಅಬ್ನಾರ್ಮಲಿಟೀಸ್ ಲೈಕ್ ಸೀಳುದುಟಿ ಅಂದರೆ ಕ್ಲೆಫ್ ಲಿಪ್ ಮತ್ತು ಕ್ಲೆಫ್ ಪ್ಯಾಲೆಟ್ ಅಂತ ಏನು ಕರಿತೀವಿ, ಅದು ಆ ರೀತಿ ತೊಂದರೆ ಏನಾದರೂ ಇದೆಯಾ ಅನ್ನೋದು ನಮಗೆ ಈ ಸ್ಕ್ಯಾನ್ ಮೂಲಕ ಗೊತ್ತಾಗುತ್ತೆ. ಇದಲ್ಲದೆ ಕೆಲವು ನರ ಸಂಬಂಧಿತ ಸಮಸ್ಯೆಗಳು ಕೂಡ ನಾವು ಅತಿ ಬೇಗ ಅಲ್ಟ್ರಾಸೌಂಡ್ ಸ್ಕ್ಯಾನಿಂದ ಪತ್ತೆ ಮಾಡಬಹುದು. ಈ ಸ್ಕ್ಯಾನ್ನ ನಾವು ಯಾಕೆ 18 ವಾರದಿಂದ 22 ವಾರದ ಮಧ್ಯೆ ಮಾಡಿಸ್ತೀವಿ ಅಂತ ಅಂದರೆ ಅಕಸ್ಮಾತ್ ಆಗಿ ಯಾವುದಾದ್ರೂ ತೊಂದರೆ ಕಂಡು ಬಂದಲ್ಲಿ ಮಗುನ ಟರ್ಮಿನೇಟ್ ಮಾಡಬೇಕು ಅಂತ ಅಂದ್ಕೊಂಡಾಗ ಗವರ್ನಮೆಂಟ್ ಪರ್ಮಿಟೆಡ್ ರೂಲ್ ಇರೋದು 24 ವಾರದವರೆಗೆ ಮಾತ್ರ. ಇದಲ್ಲದೆ ಮಗು ಗ್ರೋ ಆಗ್ತಾ ಹೋದ ಹಾಗೆ ಮೂಳೆ ಗಟ್ಟಿ ಆಗುತ್ತೆ, ಕ್ಯಾಲ್ಸಿಯಂ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಒಳಗಿನ ಅಂಗಾಂಗಗಳು ನೋಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಹೋಗುತ್ತೆ. ಇದರಿಂದ ನಾವು 18 ವಾರದಿಂದ 22 ವಾರದವರೆಗೆ ಅನಾಮಲಿ ಸ್ಕ್ಯಾನ್ ಮಾಡಿಸಿದ್ರೆ ಸೂಕ್ತ ಆಗಿರುತ್ತೆ. ಈ ಸ್ಕ್ಯಾನ್ ಸಮಯದಲ್ಲಿ ಕೆಲವೊಮ್ಮೆ ಮಗು ಸರಿಯಾದ ಸ್ಥಿತಿಯಲ್ಲಿ ಇಲ್ಲದೆ ಇರ್ಬೋದು. ಆ ಟೈಮಲ್ಲಿ ನಾವು ತಾಯಿಗೆ ಸ್ವಲ್ಪ ಓಡಾಡೋದಕ್ಕೆ ಹೇಳ್ತೀವಿ. ನಾರ್ಮಲ್ ಪೊಸಿಷನ್ಗೆ ಬಂದ ತಕ್ಷಣ ನಾವು ರಿಪೀಟ್ ಸ್ಕ್ಯಾನ್ ಮಾಡ್ತೀವಿ. ಪ್ರೆಗ್ನೆನ್ಸಿ ಸ್ಕ್ಯಾನ್ನ ಮತ್ತೊಂದು ಲಾಭ ಏನು ಅಂತ ಅಂದರೆ ಮಗುವಿನ ತೂಕ ಎಷ್ಟು, ಮತ್ತು ಪ್ಲಾಸೆಂಟಲ್ ಲೊಕೇಶನ್ ಯಾವುದು, ನೀರಿನ ಪ್ರಮಾಣ ಅಂದರೆ ಆಮ್ನಿಯೋಟಿಕ್ ಫ್ಲೂಯಿಡ್ ಎಷ್ಟಿದೆ ಅನ್ನೋದು ಕೂಡ ನಮಗೆ ಈ ಸ್ಕ್ಯಾನ್ ಮೂಲಕ ಗೊತ್ತಾಗುತ್ತೆ. ಅಲ್ಟ್ರಾಸೌಂಡ್ ಸ್ಕ್ಯಾನ್ನಿಂದ ಯಾವುದೇ ರೀತಿಯ ಅಪಾಯ ಇಲ್ಲ. ತಾಯಿಗೆ ಆಗಲಿ ಮಗುವಿಗೆ ಆಗಲಿ ಯಾವುದೇ ರೀತಿಯ ಹಾನಿ ಉಂಟಾಗೋದಿಲ್ಲ. ಪ್ರೆಗ್ನೆನ್ಸಿ ಈಸ್ ಅ ಬ್ಯೂಟಿಫುಲ್ ಜರ್ನಿ. ತಾಯಿ ಆರೋಗ್ಯವಾಗಿದ್ದರೆ ಮಗು ಕೂಡ ಆರೋಗ್ಯವಾಗಿರುತ್ತೆ. ನಿಮಗೆ ಯಾವುದಾದ್ರೂ ಅನುಮಾನ ಇದ್ದಲ್ಲಿ ನೀವು ಮುಕ್ತವಾಗಿ ನಮ್ಮನ್ನು ಸಂಪರ್ಕ ಮಾಡಬಹುದು. ನಮ್ಮ ಆಸ್ಪತ್ರೆಯಲ್ಲಿ ಉತ್ತಮ ಅಲ್ಟ್ರಾಸೌಂಡ್ ವ್ಯವಸ್ಥೆ ಇದೆ, ಟ್ರೈನ್ ಡಾಕ್ಟರ್ಸ್ ಇದ್ದಾರೆ. ನಿಮ್ಮ ಪ್ರೆಗ್ನೆನ್ಸಿಯ ಪ್ರತಿ ಹಂತದಲ್ಲೂ ನಾವು ನಿಮ್ಮ ಜೊತೆ ಇರ್ತೀವಿ. ಈ ಎಲ್ಲ ಸೌಲಭ್ಯದ ಸದುಪಯೋಗವನ್ನು ನೀವು ನಮ್ಮ ಆದಿಚುಂಚನಗಿರಿ ಹಾಸ್ಪಿಟಲ್ಗೆ ಬಂದು ಪಡ್ಕೋಬಹುದು. ಧನ್ಯವಾದಗಳು. ಆರೋಗ್ಯ ಸಂಬಂಧಿಸಿದ ಹೆಚ್ಚಿನ ಮಾಹಿತಿಗಾಗಿ ಆದಿಚುಂಚನಗಿರಿ ಹಾಸ್ಪಿಟಲ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಂನಲ್ಲಿ ತಪ್ಪದೇ ಫಾಲೋ ಮಾಡಿ.